ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ನಾಗರಿಕತೆಗಳು ದಾಳಿಂಬೆಯನ್ನ ಅಮರತ್ವದ ಸಂಕೇತವಾಗಿ ಕಂಡಿತು. ಇದರ ಜಾಡನ್ನ ಆಧುನಿಕ ವಿಜ್ಞಾನಿಗಳು ಕೂಡ ಕಡೆಗಣಿಸಿಲ್ಲ. ಅದರ ಭಾಗವಾಗಿ ಹೊರಹೊಮ್ಮಿದ ಒಂದು ಆಶಾದಾಯಕ ಮತ್ತು ಅದ್ಭುತವಾದ ಅನ್ವೇಷಣೆ ದಾಳಿಂಬೆ ಕ್ಯಾನ್ಸರ್ ಅನ್ನ ಕೊಲ್ಲುವ ಪ್ರಾಕೃತಿಕ ಸಂಜೀವಿನಿ ಅನ್ನೋದನ್ನ ಕಂಡುಹಿಡಿದಿವೆ. ಇನ್ನು ನಮ್ಗೆಲ್ರಿಗೂ ಗೊತ್ತಿರುವ ಒಂದು ವಿಷಯ ಅಂದ್ರೆ ನಮ್ಮ ಶಿವಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬ್ಲಾಡರ್ ಕ್ಯಾನ್ಸರ್ ನಿಂದ ಬಳಲಿ ಚಿಕಿತ್ಸೆ ಪಡೆದುಕೊಂಡು ಈಗ ಮತ್ತೆ ಮೊದಲಿನಂತೆ ಆಗಿದ್ದಾರೆ. ಈ ಬ್ಲಾಡರ್ ಕ್ಯಾನ್ಸರ್ ಮನುಷ್ಯರಿಗೆ ಆಗುವಂತಹ ಕ್ಯಾನ್ಸರ್ಗಳಲ್ಲಿ 10ನೇ ಸ್ಥಾನವನ್ನು ಹೊಂದಿದೆ. ಇನ್ನು ಪ್ರತಿ ವರ್ಷ 5,50,000ಕ್ಕೂ ಹೆಚ್ಚು ಜನರು ಈ ಬ್ಲಾಡರ್ ಕ್ಯಾನ್ಸರ್ ನಿಂದ ಬಳಲ್ತಾರೆ. ಅದರಲ್ಲಿ ಸುಮಾರು 2 ಲಕ್ಷ ಜನರು ಈ ಬ್ಲಾಡರ್ ಕ್ಯಾನ್ಸರ್ ನಿಂದ ಸಾವನ್ನಪ್ತಾರೆ. ಇದಷ್ಟೇ ಅಲ್ಲದೆ ಇನ್ನೂ ಆತಂಕ ಪಡೋ ವಿಚಾರ ಅಂದ್ರೆ 70% ಜನರಲ್ಲಿ ಈ ಬ್ಲಾಡರ್ ಕ್ಯಾನ್ಸರ್ ಮತ್ತೆ ಮರುಕಳಿಸುತ್ತೆ. ಇನ್ನು ಈ ಬ್ಲಾಡರ್ ಕ್ಯಾನ್ಸರ್ಗೆ ಕಾರಣಕ್ಕಂದ್ರೆ ಸ್ಮೋಕಿಂಗ್, ಬೇರೆ ಬೇರೆ ಕೆಮಿಕಲ್ಸ್ಗೆ ನಮ್ಮನ್ನ ನಾವು ಒಡ್ಕೊಳ್ಳೋದು, ವೆಸ್ಟರ್ನ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಇವೆಲ್ಲ ಆಗಿರುತ್ತವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದ್ರೆ ಡೀಟೇಲ್ಸ್ ಇರುವಂತಹ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ದಯವಿಟ್ಟು ನೋಡಿ. ಸಾಯಿಸೋಕೆ 100 ಜನ ಇದ್ರೂ ಕಾಯೋನೊಬ್ಬ ಇದ್ದೇ ಇರ್ತಾನೆ ಅಂತ ಹೇಳ್ತಾರೆ. ಅದೇ ತರ ಹೆಜ್ಜೆಗೂ ಕ್ಯಾನ್ಸರ್ ತರುವಂತಹ ಪದಾರ್ಥಗಳಿವೆ. ಅದೇ ತರ ಕ್ಯಾನ್ಸರ್ ನ ತಡೆಯೋ ಪದಾರ್ಥಗಳು ಕೂಡ ಇವೆ. ಮತ್ತೆ ವರದಾನ ಅಂದ್ರೆ ಇವು ನಮ್ಮ ಆಹಾರದಲ್ಲಿವೆ. ಅದರಂತೆ ವಿಜ್ಞಾನಿಗಳು ಕ್ಯಾನ್ಸರ್ ನ ಸಂಶೋಧನೆಗೆ ಬಳಸಿದ ಹಲವಾರು ಹಣ್ಣುಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕಂಡುಬಂದಿದ್ದು ಯುನಿಕಾ ಗ್ರಾನಿಟಮ್ ಅಂತ ಅಂದ್ರೆ ದಾಳಿಂಬೆ ಹಣ್ಣು. 2022ರ ವೈಜ್ಞಾನಿಕ ವಿಮರ್ಶೆಯ ಪ್ರಕಾರ ದಾಳಿಂಬೆ ಸೇರಿದಂತೆ ಕೆಲವು ಹಣ್ಣುಗಳು ಈ ಮೂತ್ರಕೋಶದ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ನಿಧಾನಗೊಳಿಸುತ್ತೆ ಮತ್ತೆ ಕೊಲ್ಲಲೂಬಹುದು ಅಂತ ಸಾಬೀತುಪಡಿಸಿವೆ. ಅದರಲ್ಲಿ ಪ್ರಮುಖವಾದದ್ದು ಈ ದಾಳಿಂಬೆ. ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಗಳಿಂದ ನಿರಂತರವಾಗಿ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಮುಖ್ಯವಾಗಿ ನಮ್ಮ DNA ಸದಾ ಹಾನಿ ಆಗ್ತಾನೆ ಇರುತ್ತೆ ಮತ್ತು ಇದು ರಿಪೇರ್ ಕೂಡ ಆಗುತ್ತೆ. ಆದ್ರೆ ರಿಪೇರ್ ಆಗದೆ ಇದ್ದಾಗ ಇದು ಟ್ಯೂಮರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಯಾವಾಗ ಟ್ಯೂಮರ್ಗಳು ಹೆಚ್ಚಾಗ್ತಾ ಹೋಗ್ತಾವೋ ಇವು ಅಕ್ಯುಮುಲೇಟ್ ಆಗ್ತಾ ಹೋಗ್ತವೆ. ಇದು ಮುಂದೆ ಕ್ಯಾನ್ಸರ್ ಕೋಶಗಳಾಗಿ ಬದಲಾಗಿ ಹೋಗುತ್ತೆ. ಆದ್ರೆ ದಾಳಿಂಬೆಯಲ್ಲಿ ಅಲಾಜಿಕ್ ಆಸಿಡ್, ಫುನಿಕ್ ಅಲಾಜಿನ್, ಆಂಥೋಸೈನಿನ್ ಗಳಂತಹ ಪಾಲಿಫಿನಾಲ್ಗಳು ಯಥೇಚ್ಛವಾಗಿರುತ್ತವೆ ಮತ್ತು ಇವು ಫ್ರೀ ರ್ಯಾಡಿಕಲ್ಗಳು ನಮ್ಮ DNA ಹಾನಿ ಮಾಡೋಕ್ಕಿಂತ ಮುಂಚೆನೆ ಅವುಗಳನ್ನ ತಟಸ್ಥಗೊಳಿಸಿಬಿಡುತ್ತವೆ. ನಮ್ಮ ದೇಹದ ಪ್ರತಿಯೊಂದು ಕೋಶಕ್ಕೂ ಕೂಡ ಆಕ್ಸಿಜನ್ ಮತ್ತು ಆಹಾರವನ್ನ ಒದಗಿಸಬೇಕು ಅಂದ್ರೆ ಈ ರಕ್ತ ಪರಿಚಲನೆ ಅಂದ್ರೆ ಬ್ಲಡ್ ಸಪ್ಲೈ ಬಹಳನೇ ಮುಖ್ಯ ಆಗುತ್ತೆ. ಇನ್ನು ಬೇರೆ ಎಲ್ಲ ಕೋಶಗಳಂತೆ ಕ್ಯಾನ್ಸರ್ ಕೋಶಗಳಿಗೂ ಕೂಡ ಬ್ಲಡ್ ಸಪ್ಲೈ ಆಗ್ಲೇಬೇಕು. ಇದಕ್ಕೆ ಈ ಕ್ಯಾನ್ಸರ್ ಕೋಶಗಳು ತಮ್ಮದೇ ಸ್ಪೆಷಲ್ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳಗಳನ್ನ ಬೆಳೆಸಿಕೊಳ್ಳುತ್ತವೆ. ಇದನ್ನ ಆಂಜಿಯೋಜೆನೆಸಿಸ್ ಅಂತ ಕರೀತಾರೆ. ದಾಳಿಂಬೆ ಈ ಆಂಜಿಯೋಜೆನೆಸಿಸ್ ನ ತಡೆಯುತ್ತೆ. ಇದರಿಂದ ಕ್ಯಾನ್ಸರ್ ಕೋಶಗಳು ತಮ್ಮ ಸಂಖ್ಯೆಗಳನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಮತ್ತು ನಿಧಾನವಾಗಿ ಅವು ಸತ್ತೋಗ್ತವೆ. ಇನ್ನು ನಮ್ಮ ದೇಹದಲ್ಲಿ ವಯಸ್ಸಾದ, ಯಾವುದೇ ರೀತಿಯಲ್ಲಿ ಹಾನಿಗೊಳಗಾದ ಅಥವಾ ಯಾವುದೇ ರೀತಿಯಲ್ಲಿ ಬದಲಾವಣೆಯನ್ನ ಹೊಂದಿದ ಕೋಶಗಳು ತಮ್ಮಷ್ಟಕ್ಕೆ ತಾವೇ ಸಾಯುವ ಹಾಗೆ ಒಂದು ಪ್ರಕ್ರಿಯೆ ಇದೆ. ಅದನ್ನ ಅಪಾಪ್ಟೋಸಿಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕೋಶಗಳು ಆತ್ಮಹತ್ಯೆ ಮಾಡಿಕೊಂಡಂತೆ ಆಗುತ್ತೆ. ಆದ್ರೆ ಇದು ನಮ್ಮ ದೇಹದ ಒಳಿತಿಗೆ ಹೊರತು ಇದು ಕೆಡುಕಿಗೆ ಮಾತ್ರ ಅಲ್ಲ. ಯಾಕಂದ್ರೆ ಇದರಿಂದ ಹೊಸ ಕೋಶಗಳು ಹುಟ್ಕೊಳ್ತವೆ. ದಾಳಿಂಬೆ ಈ ಆತ್ಮಹತ್ಯಾ ಪ್ರಕ್ರಿಯೆ ಅಂದ್ರೆ ಅಪಾಪ್ಟೋಸಿಸ್ ಅನ್ನ ಚುರುಕು ಮಾಡುತ್ತೆ. ಇದರಿಂದ ಕ್ಯಾನ್ಸರ್ ಕೋಶಗಳು ಉತ್ಪತ್ತಿಯಾಗೋದು ಕಡಿಮೆ ಆಗುತ್ತೆ ಮತ್ತು ಈಗಾಗಲೇ ಪರಿವರ್ತನೆಯಾದ ಕೋಶಗಳು ಕೂಡ ಸತ್ತು ಹೋಗ್ತವೆ. ಈ ರೀತಿ ಕ್ಯಾನ್ಸರ್ ಆಗುವಂತಹ ಸಂಭವ ದಾಳಿಂಬೆಯಿಂದ ಕಡಿಮೆ ಆಗುತ್ತೆ. ಅತಿಯಾದ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ, ಇದು ಕ್ಯಾನ್ಸರ್ನ ಬೆಸ್ಟ್ ಫ್ರೆಂಡ್ ಇದ್ದಂತೆ. ಆದ್ರೆ ದಾಳಿಂಬೆ ಈ ಉರಿಯೂತದ ಪರಿಣಾಮ ಉಂಟು ಮಾಡುವಂತಹ TNF ಆಲ್ಫಾ, ಇಂಟರ್ಲ್ಯೂಕಿನ್ 6 ಅನ್ನುವಂತಹ ಸಿಗ್ನಲ್ ಪ್ರೋಟೀನ್ ಗಳನ್ನ ತಡೆಯುತ್ತೆ. ಇದರಿಂದ ಉರಿಯೂತದ ಪರಿಣಾಮ ಆಗೋದಿಲ್ಲ ಮತ್ತು ಕ್ಯಾನ್ಸರ್ ಕೂಡ ಆಗುವಂತಹ ಸಂಭವ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ. ಈಜಿಪ್ಟ್ನ ವಿಜ್ಞಾನಿಗಳು ಪ್ರಾಯೋಗಿಕ ಇಲಿಗಳ ಮೇಲೆ ಒಂದು ಸಂಶೋಧನೆ ನಡೆಸ್ತಾರೆ. ಅವರು ಮೊದಲಿಗೆ ಇಲಿಗಳಿಗೆ ಬ್ಲಾಡರ್ ಕ್ಯಾನ್ಸರ್ ನ ಉಂಟು ಮಾಡುವಂತಹ ಕೆಮಿಕಲ್ಸ್ ನ 2 ಗುಂಪುಗಳಾಗಿ ವಿಂಗಡಿಸಿದ ಇಲಿಗಳ ಮೇಲೆ ಎಕ್ಸ್ಪೋಸ್ ಮಾಡ್ತಾರೆ. ನಂತರ ಒಂದು ಗುಂಪಿನ ಇಲಿಗಳಿಗೆ ದಾಳಿಂಬೆ ಜ್ಯೂಸ್ ನ ಕೊಡ್ತಾರೆ
ಮತ್ತೆ ಗುಂಪಿನ ಇಲಿಗಳಿಗೆ ದಾಳಿಂಬೆ ಜ್ಯೂಸ್ ನ ಕೊಡೋದಿಲ್ಲ. ಮತ್ತೆ ಈ ಸಂಶೋಧನೆ 8 ತಿಂಗಳವರೆಗೆ ನಡೆಸ್ತಾರೆ. 8 ತಿಂಗಳ ನಂತರ ದಾಳಿಂಬೆ ಜ್ಯೂಸ್ ಕುಡಿದ ಇಲಿಗಳಿಗೆ ಕ್ಯಾನ್ಸರ್ ಆಗಿರೋದಿಲ್ಲ ಮತ್ತು ಜ್ಯೂಸ್ ಕುಡಿಯದ ಇಲಿಗಳಿಗೆ ಬ್ಲಾಡರ್ ಕ್ಯಾನ್ಸರ್ ಆಗಿರುತ್ತೆ. ವೆಸ್ಟರ್ನ್ ಫುಡ್ ಸ್ಟೈಲ್, ರೆಡ್ ಮೀಟ್, ಪ್ರೋಸೆಸ್ ಮಾಡಿರುವಂತಹ ಸ್ನಾಕ್ಸ್ಗಳು, ಸಕ್ಕರೆ, ಆಲ್ಕೋಹಾಲ್, ಸ್ಮೋಕ್ ಮಾಡುವುದು ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ಗಳು ಈ ಬ್ಲಾಡರ್ ಕ್ಯಾನ್ಸರ್ ಆಗೋ ಚಾನ್ಸ್ ನ ಡಬಲ್ ಮಾಡ್ತವೆ. ಅದೇ ತರ ಹಣ್ಣುಗಳನ್ನ ತಿನ್ನೋದ್ರಿಂದ ಈ ಕ್ಯಾನ್ಸರ್ ಆಗೋ ಚಾನ್ಸ್ ಕೂಡ ಕಡಿಮೆ ಆಗುತ್ತೆ. ಪರಿಸರ ಅದೆಷ್ಟೋ ಸಮಸ್ಯೆಗಳಿಗೆ ತನ್ನಲ್ಲಿ ಪರಿಹಾರವನ್ನ ಇಟ್ಕೊಂಡಿದೆಯಂತೆ. ದಾಳಿಂಬೆ ಕ್ಯಾನ್ಸರ್ ಕೋಶಗಳು ಬದುಕಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸಿಗ್ನಲ್ ವ್ಯವಸ್ಥೆಗಳಿಗೆ ಅಡ್ಡಪಡಿಸುವ ಮೂಲಕ, ಹಸಿವಿನಿಂದ ಬಳಲುವಂತೆ ಮಾಡುವ ಮೂಲಕ ಮತ್ತು ದೇಹದ ಇಮ್ಯುನಿಟಿ ಪವರ್ನ ಹೆಚ್ಚಿಸುವ ಮೂಲಕ ದಾಳಿಂಬೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ದಾಳಿಂಬೆ ಕ್ಯಾನ್ಸರ್ ವಿರುದ್ಧದ ಮ್ಯಾಜಿಕ್ ಬುಲೆಟ್ ಇರದೇ ಇರಬಹುದು, ಆದ್ರೆ ದೇಹದಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ತರುತ್ತೆ ಮತ್ತು ರೋಗ ಬಂದ್ಮೇಲೆ ಗುಣಪಡಿಸದೇ ಇರಬಹುದು, ಆದ್ರೆ ರೋಗ ಬರದೇ ಇರೋ ತರ ತಡೆಯುತ್ತೆ. ರೋಗದ ವಿರುದ್ಧ ಹೋರಾಡುವ ಶಸ್ತ್ರಗಳು ಬರೀ ಸಿರಿಂಜ್ ಮಾತ್ರೆಗಳಲ್ಲಿ ಇರೋದಿಲ್ಲ, ಬದಲಾಗಿ ಪ್ರಕೃತಿಯಲ್ಲಿ ಕೂಡ ಅಡಗಿರುತ್ತವೆ. ರೋಗ ಬಂದ್ಮೇಲೆ ಮಾತ್ರೆಗಳನ್ನ ಊಟದ ಹಾಗೆ ತಿನ್ನೋ ಬದಲು ಸರಿಯಾದ ಆಹಾರವನ್ನ ಆಯ್ಕೆ ಮಾಡಿಕೊಂಡು ರೋಗ ಬರದೇ ಇರೋ ಹಾಗೆ ತಡೆಯೋದು ಉತ್ತಮ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ನೋಟಿಫಿಕೇಷನ್ನ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ, ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.